ಹಾಯ್ ಎವ್ರಿವನ್, ನೇಮಕಾತಿ ಕುರಿತು ಏನು ಅಪ್ಡೇಟ್ ಕೂಡ ಬರ್ತಾ ಇದೆ ತಿಳಿಸ್ಕೊಡ್ತೀವಿ. ನೇಮಕಾತಿಯನ್ನ ಕೆಪಿಎಸ್ಸಿಗೆ ಜಾಸ್ತಿ ಮೊರೆ ಹೋಗ್ತಾ ಇದ್ದಾರೆ. ಕೆಇಎ ಸಿಟಿ ನೀಟಲ್ಲಿ ಬಿಸಿ ಆಗಿರೋ ಕಾರಣ ಕೆಪಿಎಸ್ಸಿ ಮೊರೆ ಹೋಗಬಹುದು ಅಂತ ಮೂಲಗಳ ಮಾಹಿತಿ ಬರ್ತಾ ಇದೆ. ಇನ್ನು ಕೆಪಿಎಸ್ಸಿ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಕಡೆ ಸ್ಕ್ಯಾಮ್ ನಡೀತಾ ಇತ್ತು. ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಿತ್ತು, ಸ್ಕ್ಯಾಮ್ ಕೂಡ ಮಾಡ್ತಾ ಇದ್ರು. ತಾಂತ್ರಿಕ ಪಾರದರ್ಶಕ ಆದ್ಯತೆ ಬದಲಾವಣೆ ಹಾದಿಯಲ್ಲಿ ಕೆಪಿಎಸ್ಸಿ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಪರೀಕ್ಷೋತ್ತರ ಪ್ರಕ್ರಿಯೆಯಲ್ಲಿ ಇನ್ನು ಹಸ್ತಕ್ಷೇಪ ಇಲ್ಲ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೆಪಿಎಸ್ಸಿ ನಿಮ್ಗೆ ಗೊತ್ತಿರೋ ಹಾಗೆ ದಕ್ಷ ಅಧಿಕಾರಿಗಳನ್ನು ಆಯ್ಕೆ ಮಾಡುವುದತ್ತ ಸಾಂವಿಧಾನಿಕ ಜವಾಬ್ದಾರಿ ಹೊಂದಿದೆ. ಸುದೀರ್ಘವಾಗಿ ನಿಮಗೆ ಗೊತ್ತಿರೋ ಹಾಗೆ ಟೀಕೆ ಮತ್ತೆ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಿತ್ತು, ಸ್ಕ್ಯಾಮ್ ಕೂಡ ಆಗ್ತಿತ್ತು. ಹಾಗಾಗಿ ಮಾನವನ ಹಸ್ತಕ್ಷೇಪ ಇಲ್ಲದಂತೆ ಅಭ್ಯರ್ಥಿಗಳ ದಾಖಲೆಗಳನ್ನ ಭೌತಿಕವಾಗಿ ಡಿಜಿಟಲ್ ನಾವು ಪರೀಕ್ಷೆ ಮಾಡೋ ತರ ನಾವು ಮಾಡ್ತೀವಿ ಅಂತ ಹೇಳಿ ಆಯೋಗ ಹೇಳ್ತಾ ಇದೆ. ಈ ರೀತಿ ನಿಯಮ ತರ್ತಾ ಇದೀವಿ ಅಂತ ಹೇಳಿ ಕಾರ್ಯದರ್ಶಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಈ ರೀತಿ ಪ್ರಯತ್ನ ಕೂಡ ನಡೀತಿದೆ. ಇದರ ಮೂಲಕ ಪಾರದರ್ಶಕವಾಗಿ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನಂದ್ರೆ ಸಿಂಪಲ್ ಏನಿಲ್ಲ, ಈಗ ಏನು ಕೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಡಿಜಿಲಾಕರ್ ನಲ್ಲಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. SLC PUC ಪದವಿ ಅಂಕಪಟ್ಟಿ ಪ್ರಾಮಾಣಿಕ ಪತ್ರ ಜಾತಿ ಪ್ರಮಾಣ ಪತ್ರ ಎಲ್ಲ ಕೂಡ ನಿಮಗೆ ಡಿಜಿಲಾಕರ್ ಏನಿದೆ ಅದರಲ್ಲಿ ನಿಮಗೆ ವೆರಿಫಿಕೇಶನ್ ಕೂಡ ಮಾಡ್ತಾರಂತೆ. ಓಕೆ, ಡಿಜಿಲಾಕರ್ ವೆರಿಫಿಕೇಶನ್ ಕೂಡ ಮಾಡಿ ಓಕೆ, ಬಟ್ ಇಲ್ಲಿ ಎಕ್ಸಾಮ್ಸ್ ಅಲ್ಲಿ ಸ್ಕ್ಯಾಮ್ ಕೂಡ ಆಗ್ತಿದೆ. ಅದರ ವಿರುದ್ಧ ಏನ್ ಕ್ರಮ ಕೈಗೊಳ್ತೀವಿ ಗೊತ್ತಿಲ್ಲ. ಇದರ ಬಗ್ಗೆ ಜಸ್ಟ್ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ. ಏನಂದ್ರೆ ಹಾಲಿ ಪದ್ಧತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇತ್ತು, ಅದನ್ನ ಕ್ಯಾನ್ಸಲ್ ಕೂಡ ಮಾಡ್ತಾರಂತೆ. ಇನ್ ಮುಂದೆ ನಿಮಗೆ ಆನ್ಲೈನ್ ನಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡ್ತಾರೆ. ದಾಖಲೆ ತಿರ್ಸೋದು, ದಾಖಲೆಯನ್ನು ಕೂಡ ಚೇಂಜ್ ಮಾಡೋದು ಇರುತ್ತೆ, ಅದನ್ನು ಕೂಡ ಮಾಡೋದಿಲ್ಲ. ಪ್ಲಸ್ ನಕಲಿ ದಾಖಲೆ ಸೃಷ್ಟಿಸಿ ಉದ್ಯೋಗ ಪಡ್ಕೊಳ್ತಾರೆ, ಅದನ್ನು ಕೂಡ ನಾವು ಬ್ರೇಕ್ ಆಗ್ತಾ ಇದೀವಿ ಅಂತ ಕೂಡ ಹೇಳಿದ್ರೆ. ಡಿಜಿಲಾಕರ್ ಮುಖಾಂತರ ನಿಮಗೆ ನೇರವಾಗಿ ಕ್ಷಣಾರ್ಧದಲ್ಲಿ ಪಡೆಯೋದಕ್ಕಾಗೋದಿಲ್ಲ, ಅದಕ್ಕೆ ಕಾಲಮಿತಿ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಈ ರೀತಿ ಕೆಪಿಎಸ್ಸಿ ಬದಲಾವಣೆ ಅಂತ ಇದ್ದಾರೆ. ಬಟ್ ಏನಾದ್ರು ಕೂಡ ಸ್ಕ್ಯಾಮ್ ಇದೆ. ಅಲ್ಲಿರೋ ಅಧಿಕಾರಿಗಳು, ಅಲ್ಲಿರೋ ಜನಗಳು ಯಾರಿದ್ದಾರೆ, ಅಲ್ಲಿ ಅಧಿಕಾರಿಗಳು ಏನಿದ್ದಾರೆ ರಾಜಕಾರಣಿಗಳೆಲ್ಲ ಸೇರ್ಕೊಂಡು ಸ್ಕ್ಯಾಮ್ ಕೂಡ ಮಾಡ್ತಾ ಇದ್ದಾರೆ. ಅವರು ಬದಲಾವಣೆ ಕೂಡ ಆದ್ರೆ ನಿಮಗೆ ಒಂದು ಬದಲಾವಣೆ ಆದಂಗೆ ಲೆಕ್ಕ. ಇಲ್ಲ ಅಂದ್ರೆ ಕೆಪಿಎಸ್ಸಿ ಸ್ಕ್ಯಾಮೇ ಅಂತ ಹೇಳಿ ಜನ ಕೂಡ ಮಾತಾಡ್ತಾ ಇದ್ದಾರೆ. ಈ ರೀತಿ ಕೆಪಿಎಸ್ಸಿ ಅವರು ಏನೋ ಹೊಸದಾಗಿ ಮಾಡ್ತಾ ಇದೀನಿ ಅಂತ ಹೇಳಿ ತೋರಿಸ್ಕೊಳ್ತಾ ಇದ್ದಾರೆ. ಸರ್ಕಾರ ಕೂಡ ಇದನ್ನ ಸಪೋರ್ಟ್ ಮಾಡ್ತಿದೆ. ಬಿಕಾಸ್ ಯಾಕೆ ಅಂದ್ರೆ ನೇಮಕಾತಿಯನ್ನು ಇಷ್ಟೊಂದು ಹುದ್ದೆಗಳ ನೇಮಕಾತಿಯನ್ನು ಎಲ್ಲ ಕೂಡ ವಹಿಸಕ್ಕಾಗೋದಿಲ್ಲ. ಹಾಗಾಗಿ ಕೆಪಿಎಸ್ಸಿ ಪರ ಹೋಗ್ಬೋದು ಅಂತ ಹೇಳಿ ಮೂಲಗಳ ಮಾಹಿತಿ ಬರ್ತಾ ಇದೆ. ನಿಮಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.